ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಈ ಒಂದು ಕ್ಲಾಸ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪಾಸಿಟಿವ್ ಸೆಂಟೆನ್ಸ್, ಯೂಸೇಜ್ ಆಫ್ ವರ್ಬ್ಸ್, ಆ್ಯಡಿಂಗ್ ಎಸ್, ಇ ಎಸ್, ಐ ಎಸ್ ಟು ವರ್ಬ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಪಾಸಿಟಿವ್ ಸೆಂಟೆನ್ಸಲ್ಲಿ ವರ್ಬ್ಗಳ ಉಪಯೋಗ ಹೇಗಿರುತ್ತೆ ಮತ್ತು ವರ್ಬ್ಗಳಿಗೆ ಎಸ್, ಇ ಎಸ್, ಐ ಎಸ್ ಪ್ರತ್ಯಯಗಳನ್ನು ಹೇಗೆ ಸೇರಿಸ್ಬೇಕಂತೇಳಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇದೇ ಮೊದಲ ಬಾರಿ ನಮ್ಮ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ಒಂದು ಹಿಂದಿನ ಕ್ಲಾಸ್ನಲ್ಲಿ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೇನು ಅದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಮತ್ತು ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಎಸ್ ಮತ್ತು ಇ ಎಸ್, ಐ ಎಸ್ ಪ್ರತ್ಯಯಗಳನ್ನು ನಾನು ಪ್ರತ್ಯೇಕವಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ನೀವು ಈ ಒಂದು ವಿಡಿಯೋವನ್ನು ತುಂಬ ಗಮನದಲ್ಲಿಟ್ಟು ನೋಡಿ, ನಾನು ಹೇಳುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಹೇಗಿರುತ್ತೆ ಅಂತಂದರೆ ಸಬ್ಜೆಕ್ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಇಲ್ಲಿ ವರ್ಬ್ V1 ಆಗಿ ನಾವು ಇಲ್ಲಿ ಬಳಕೆಯನ್ನು ಮಾಡ್ಬೋದು. ನಾನು ಹೇಳುವಂಥ ಈ ಒಂದು ರೂಲ್ಸ್ಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ವರ್ಬ್ ಆ್ಯಂಡ್ಸ್ ಇನ್ ವೊವೆಲ್ ಪ್ಲಸ್ ವಾಯ್ ಆ್ಯಡ್ ಎಸ್. ಒಂದು ಕ್ರಿಯಾಪದ ಸ್ವರ ಮತ್ತು ವಾಯ್ ಇಂದ ಕೊನೆಗೊಂಡಿದ್ದರೆ ನಾವು ಈ ಒಂದು ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಶಿ, ಇಟ್ ಒಬ್ಬ ವ್ಯಕ್ತಿಯ ಹೆಸರನ್ನು ತೆಗೆದುಕೊಂಡಾಗ ನಾವು ವರ್ಬ್ಗೆ ಎಸ್ ಪ್ರತ್ಯಯವನ್ನು ಸೇರಿಸಬೇಕು. ಫಾರ್ ಎಕ್ಸಾಂಪಲ್, ಪ್ಲೇ ಅನ್ನುವಂಥ ವರ್ಬ್ಗೆ ನಾವು ಎಸ್ ಪ್ರತ್ಯಯವನ್ನು ಸೇರಿಸಬೇಕು. ಯಾಕಂದರೆ ಇಲ್ಲಿ ವಾಯ್ ಹಿಂದೆ ಸ್ವರ ಬಂದಿರುತ್ತದೆ. ಆದ್ದರಿಂದ ನಾವು ಪ್ಲೇ, ಪ್ಲೇಸ್, ಸೇ, ಸೇಸ್, ಎಂಜಾಯ್, ಎಂಜಾಯ್ಸ್ ಎಂದು ನಾವು ಮಾಡಬೇಕಾಗುತ್ತದೆ. ಎರಡನೇ ಪಾಯಿಂಟ್, ಜನರಲಿ ಸಮ್ ವರ್ಬ್ಸ್ ಆ್ಯಡ್ ಎಸ್. ಸಾಮಾನ್ಯವಾಗಿ ಕೆಲವೊಂದಿಷ್ಟು ಕ್ರಿಯಾಪದಗಳು ಎಸ್ ಪ್ರತ್ಯಯವನ್ನು ಹೊಂದುತ್ತವೆ. ಫಾರ್ ಎಕ್ಸಾಂಪಲ್, ರೀಡ್, ರೀಡ್ಸ್, ಸ್ಪೀಕ್, ಸ್ಪೀಕ್ಸ್, ಈಟ್, ಈಟ್ಸ್, ಡ್ರಿಂಕ್, ಡ್ರಿಂಕ್ಸ್. ಅದೇ ರೀತಿಯಾಗಿ ಮೂರನೇ ಪಾಯಿಂಟನ್ನು ನೋಡೋದಾದರೆ, ವರ್ಬ್ ಎಂಡ್ಸ್ ಇನ್ ಓ, ಎಸ್ ಎಚ್, ಸಿ ಎಚ್, ಡಬಲ್ ಎಸ್, ಎಕ್ಸ್, ಆ್ಯಡ್ ಇ ಎಸ್. ಒಂದು ಕ್ರಿಯಾಪದವು ಓ, ಎಸ್ ಎಚ್, ಸಿ ಎಚ್, ಡಬಲ್ ಎಸ್, ಎಕ್ಸ್ ಇಂದ ಕೊನೆಗೊಂಡಿದ್ದರೆ ನಾವು ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಇ ಎಸ್ ಪ್ರತ್ಯಯವನ್ನು ಸೇರಿಸಬೇಕು. ಫಾರ್ ಎಕ್ಸಾಂಪಲ್, ಗೋ, ಗೋಸ್, ಕ್ಯಾಚ್, ಕ್ಯಾಚಸ್, ವಾಶ್, ವಾಶಸ್, ಕಿಸ್, ಕಿಸ್ಸಸ್, ಫಿಕ್ಸ್, ಫಿಕ್ಸಸ್, ವಾಚ್, ವಾಚಸ್. ಗೋ ಅನ್ನುವಂಥ ಒಂದು ಕ್ರಿಯಾಪದದಲ್ಲಿ ಕೊನೆಯಲ್ಲಿ ಓ ಬಂದಿರೋದ್ರಿಂದ ನಾವು ಇ ಎಸ್ ಪ್ರತ್ಯಯವನ್ನು ಸೇರಿಸಿದ್ದೇವೆ. ಕ್ಯಾಚ್, ಸಿ ಎಚ್ ಇರೋದರಿಂದ ನಾವು ಇ ಎಸ್ ಪ್ರತ್ಯಯವನ್ನು ಸೇರಿಸಿದ್ದೇವೆ. ಇದನ್ನು ನೀವು ತುಂಬ ನೆನಪಿಟ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ನಾಲ್ಕನೇ ಪಾಯಿಂಟ್, ವರ್ಬ್ ಆ್ಯಂಡ್ಸ್ ಇನ್ ಕಾನ್ಸೋನೆಂಟ್ ಪ್ಲಸ್ ವಾಯ್, ಡ್ರಾಪ್ ವಾಯ್, ಆ್ಯಡ್ ಐ ಎಸ್. ಒಂದು ಕ್ರಿಯಾಪದವು ವ್ಯಂಜನ ಮತ್ತು ವಾಯಿಂದ ಕೊನೆಗೊಂಡಿದ್ದರೆ ವಾಯನ್ನು ತೆಗೆದು ಐ ಎಸ್ಸನ್ನು ಸೇರಿಸಬೇಕಾಗತ್ತೆ. ಎಲ್ಲಿ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಈ ಒಂದು ಪ್ರತ್ಯಯಗಳನ್ನು ಸೇರಿಸಬೇಕು. ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಮತ್ತು ಒಬ್ಬ ವ್ಯಕ್ತಿ ಹೆಸರನ್ನು ತೆಗೆದುಕೊಂಡಾಗ ನಾವು ಮಾತ್ರ ಇಲ್ಲಿ ಈ ಒಂದು ಪ್ರತ್ಯಯಗಳನ್ನು ಸೇರಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಕ್ಯಾರಿ, ಕ್ಯಾರೀಸ್, ಸ್ಟಡಿ, ಸ್ಟಡೀಸ್, ವರಿ, ವರೀಸ್, ಮ್ಯಾರಿ, ಮ್ಯಾರೀಸ್, ಕ್ರೈ, ಕ್ರೈಸ್, ಟ್ರೈ, ಟ್ರೈಸ್. ನಾನು ಹೇಳಿರುವಂಥ 4 ಪಾಯಿಂಟ್ಸ್ಗಳನ್ನು ನೀವು ನೆನಪಿಟ್ಕೊಂಡ್ರೆ
ವರ್ಬ್ಗಳನ್ನು ಯಾವುದೇ ವರ್ಬ್ ಇರಲಿ ಅದನ್ನು ನೀವು ಬರೆಯುವಂಥ ಸಂದರ್ಭದಲ್ಲಿ ಎಸ್ಸನ್ನು ಎಲ್ಲಿ ಆ್ಯಡ್ ಮಾಡಬೇಕು, ಇ ಎಸ್ಸನ್ನು ಎಲ್ಲಿ ಆ್ಯಡ್ ಮಾಡಬೇಕು ಮತ್ತು ಐ ಎಸ್ಸನ್ನು ಎಲ್ಲಿ ಆ್ಯಡ್ ಮಾಡಬೇಕಂತೇಳಿ ನಿಮಗೆ ತುಂಬ ಸರಳವಾಗಿ ನೆನಪುಳಿಯುತ್ತೆ. ಈ ಒಂದು ರೂಲ್ಸನ್ನು ಫಾಲೋ ಮಾಡಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ವರ್ಬ್ಗಳು ಎಲ್ಲೆಲ್ಲಿ ನಾವು ಯಾವ ರೀತಿ ಈ ಪ್ರತ್ಯಯಗಳನ್ನು ಸೇರಿಸಬೇಕು ಅನ್ನೋದನ್ನು ನಿಮಗೆ ತುಂಬ ಸರಳವಾಗಿ ನೆನಪಿಟ್ಕೋಬೋದು. ಎಕ್ಸಾಂಪಲ್ಸನ್ನು ನೋಡೋದಾದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಐ ಸೇ, ವಿ ಸೇ, ಯು ಸೇ, ಹೀ ಸೇಸ್, ಶಿ ಸೇಸ್, ಇಟ್ ಸೇಸ್, ರಾಮ ಸೇಸ್, ದೇ ಸೇ. ಇಲ್ಲಿ ಹೀ ಮತ್ತು ಶಿ, ಇಟ್, ರಾಮ್ ಇವುಗಳಿಗೆ ನಾವು ಎಸ್ ಪ್ರತ್ಯಯವನ್ನು ಸೇರಿಸಿದ್ದೇವೆ. ಯಾಕಂದರೆ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಎಸ್ ಪ್ರತ್ಯಯವನ್ನು ನಾವು ಸೇರಿಸಲೇಬೇಕು ಮತ್ತು ಒಬ್ಬ ವ್ಯಕ್ತಿಯ ಹೆಸರು ಬಂದಾಗ ನಾವು ಎಸ್ ಪ್ರತ್ಯಯವನ್ನು ಸೇರಿಸಬೇಕು. ಇಲ್ಲಿ ಎಸ್ಸನ್ನು ಯಾಕೆ ಸೇರಿಸಿದ್ದೇವೆ ಅಂದರೆ ವಾಯ್ ಹಿಂದೆ ಸ್ವರ ಬಂದಿರುತ್ತದೆ, ಆದ್ದರಿಂದ ನಾವು ಎಸ್ ಪ್ರತ್ಯಯವನ್ನು ಸೇರಿಸಿದ್ದೇವೆ. ಸಾಮಾನ್ಯವಾಗಿ ಎಸ್ ಹೊಂದುವಂಥ ವರ್ಬಿನ ಒಂದು ಎಕ್ಸಾಂಪಲನ್ನು ನೋಡೋಣ. ಐ ರೀಡ್, ವಿ ರೀಡ್, ಯು ರೀಡ್, ಹೀ ರೀಡ್ಸ್, ಶಿ ರೀಡ್ಸ್, ಇಟ್ ರೀಡ್ಸ್, ರಾಮ್ ರೀಡ್ಸ್, ದೇ ರೀಡ್. ಇಲ್ಲಿ ಎಸ್ಸನ್ನು ಸಾಮಾನ್ಯವಾಗಿ ನಾವು ಸೇರಿಸಿರುತ್ತೇವೆ. ನೆಕ್ಸ್ಟು ಐ ಕ್ಯಾಚ್, ವಿ ಕ್ಯಾಚ್, ಯು ಕ್ಯಾಚ್, ಹೀ ಕ್ಯಾಚಸ್, ಶಿ ಕ್ಯಾಚಸ್, ಇಟ್ ಕ್ಯಾಚಸ್, ರಾಮ್ ಕ್ಯಾಚಸ್, ದೇ ಕ್ಯಾಚ್. ಇಲ್ಲಿ ಕ್ರಿಯಾಪದವು ಸಿ ಎಚ್ ಇಂದ ಕೊನೆಗೊಂಡಿರುತ್ತದೆ, ಹಾಗಾಗಿ ನಾವು ಇ ಎಸ್ ಪ್ರತ್ಯಯವನ್ನು ಸೇರಿಸಿರುತ್ತೇವೆ. ಎಸ್ ಪ್ರತ್ಯಯವನ್ನು ಸೇರಿಸಿದರೆ ಇಲ್ಲಿ ಅರ್ಥ ತಪ್ಪಾಗುತ್ತದೆ ಮತ್ತು ಕ್ರಿಯಾಪದಗಳು ಓ, ಸಿ ಎಚ್, ಎಸ್ ಎಚ್, ಡಬಲ್ ಎಸ್, ಎಕ್ಸ್, ಸಿ ಎಚ್ ಇಂದ ಕೂಡಿದ್ದರೆ ನಾವು ಇ ಎಸ್ ಪ್ರತ್ಯಯವನ್ನು ನಾವು ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಸೇರಿಸಬೇಕು. ಇನ್ನೊಂದು ಎಕ್ಸಾಂಪಲನ್ನು ನೋಡೋದಾದರೆ ಐ ಕ್ಯಾರಿ, ವಿ ಕ್ಯಾರಿ, ಯು ಕ್ಯಾರಿ, ಹೀ ಕ್ಯಾರೀಸ್, ಶಿ ಕ್ಯಾರೀಸ್, ಇಟ್ ಕ್ಯಾರೀಸ್, ರಾಮ್ ಕ್ಯಾರೀಸ್, ದೇ ಕ್ಯಾರಿ. ಇಲ್ಲಿ ಕ್ರಿಯಾಪದವು ವಾಯಿಂದ ಕೊನೆಗೊಂಡಿರುತ್ತದೆ. ವಾಯ್ ಹಿಂದೆ ವ್ಯಂಜನ ಇರೋದರಿಂದ ನಾವು ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ವಾಯನ್ನು ತೆಗೆದು ಐ ಎಸ್ಸನ್ನು ಸೇರಿಸಬೇಕು. ನೆಗೆಟಿವ್ ಎಕ್ಸಾಂಪಲ್ಸನ್ನು ಕೂಡ ನೀವು ತುಂಬ ಗಮನದಲ್ಲಿಟ್ಟು ನೋಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಡೂ ಮತ್ತು ಡಸನ್ನು ಸಹಾಯಕ ಕ್ರಿಯಾಪದಗಳನ್ನು ಬಳಕೆ ಮಾಡಿರುತ್ತೇವೆ. ಡೂ ಮತ್ತು ಡಸನ್ನು ಬಳಸಿರುವಂಥ ಸಂದರ್ಭದಲ್ಲಿ ಕ್ರಿಯಾಪದವು ಎಸ್ ಪ್ರತ್ಯಯವನ್ನು ಹೊಂದುವುದಿಲ್ಲ. ನೆಗೆಟಿವಲ್ಲಿ ಹೊಂದುವುದಿಲ್ಲ, ಇಂಟ್ರಾಗೇಟಿವಲ್ಲಿಯೂ ಕೂಡ ಹೊಂದುವುದಿಲ್ಲ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಕೂಡ ಎಸ್ ಪ್ರತ್ಯಯ, ಇ ಎಸ್ ಪ್ರತ್ಯಯ ಯಾವುದೇ ಪ್ರತ್ಯಯಗಳನ್ನು ಬರುವುದಿಲ್ಲ. ಯಾಕಂದರೆ ನಾವು ಇಲ್ಲಿ ಡೂ ಮತ್ತು ಡಸನ್ನು ಯೂಸ್ ಮಾಡಿರ್ತೇವೆ. ಡೂ ಯಾವುದಕ್ಕೆ ಯೂಸ್ ಮಾಡೋದು ಮತ್ತು ಡಸ್ ಯಾವುದಕ್ಕೆ ಯೂಸ್ ಮಾಡೋದನ್ನು ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೇನೆ. ಎಕ್ಸಾಂಪಲ್ಗಳನ್ನು ನಾನು ಮೆನ್ಷನ್ ಮಾಡಿರುತ್ತೇನೆ. ನೀವು ಇವುಗಳನ್ನು ನೋಡಿಕೊಂಡು ಎಲ್ಲಿ ಡೂ ಮತ್ತು ಡಸ್ ಬಂದಿದೆ, ಕ್ರಿಯಾಪದಕ್ಕೆ ಎಸ್ ಬಂದಿದೆಯೋ ಇಲ್ಲೋ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಕೊನೆಯದಾಗಿ ಇನ್ನೊಂದು ಪಾಯಿಂಟನ್ನು ಹೇಳೋದಾದರೆ, ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸಲ್ಲಿ ಮಾತ್ರ ಈ ಒಂದು ರೂಲ್ಸನ್ನು ಕಾಣ್ತೇವೆ ಮತ್ತು ಬೇರೆ ಟೆನ್ಸಲ್ಲಿ ಈ ಒಂದು ರೂಲ್ಸನ್ನು ಫಾಲೋ ಮಾಡಲ್ಲ. ಎಸ್ ಪ್ರತ್ಯಯ, ಇ ಎಸ್ ಪ್ರತ್ಯಯ, ಐ ಎಸ್ ಪ್ರತ್ಯಯವನ್ನು ನಾವು ಇದೇ ಒಂದು ಟೆನ್ಸಲ್ಲಿ ಮಾತ್ರ ಬಳಸಬೇಕು. ಅದು ನೆಗೆಟಿವಲ್ಲೂ ಬರಲ್ಲ, ಇಂಟ್ರಾಗೇಟಿವ್ ಬರಲ್ಲ, ನೆಗೆಟಿವ್ ಇಂಟ್ರಾಗೇಟಿವಲ್ಲೂ ಕೂಡ ಬರಲ್ಲ. ನಾನು ಮಾಡಿರುವಂಥ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಹೋಗೋಣ. ಥ್ಯಾಂಕ್ ಯು.